कल्पवृक्ष मल्टीपर्पज को-ऑप लिमिटेड सदलगा या संस्थेच्या तिसऱ्या शाखेचे दिमाखात उद्घाटन. कल्पवृक्ष मल्टीपर्पज को-ऑप सोसायटी लिमिटेड सदलगा या शाखेची तिसरी शाखा एकसंबा तालुका चिक्कोडी येथे परमपूज्य श्री डॉक्टर सदानंद महास्वामीजी यांच्या दिव्य सानिध्याखाली आमदार गणेश हुक्केरी संस्थेचे अध्यक्ष श्री मल्लप्पा तवनाके, उपाध्यक्ष संचालक मंडळ तसेच अनेक मान्यवर यांच्या उपस्थितीत फीत कापून उद्घाटन करण्यात आले. प्रारंभिक स्वामीजी व मान्यवरांच्या हस्ते दीप प्रज्वलन झाले. स्वागत संचालक श्री शरद कुमार लडगे यांनी केले. यावेळी बोलताना स्वामीजी म्हणाले, कल्पवृक्ष ही संस्था सभासद व शेतकरी बांधवांचे हित जोपासत असून या संस्थेमार्फत कमी व्याज दराने कर्ज पुरवठा, शेतकऱ्यांसाठी विविध खते, कीटनाशके उपलब्ध करून सोयीचे केले आहे. संस्थेचे अध्यक्ष, उपाध्यक्ष, संचालक मंडळ, मुख्य कार्यनिर्वाहक व कर्मचारी वर्ग प्रामाणिकपणे सेवा बजावत ही संस्था एक आदर्श संस्था म्हणून नावारूपास आली असल्याचे ते म्हणाले. ಕಲ್ಪವೃಕ್ಷ ಅದು ವಟವೃಕ್ಷ ಮಹಾನ್ ವೃಕ್ಷ ಆಗೋದ್ರಲ್ಲಿ ಸಂಶಯ ಇಲ್ಲ. ಸೇವಾ ಮನೋಭಾವ ಅದೇ ಅವರು ಹೇಳಿದರು. ಅವನಕ್ಕೆ ಅವರು ಹೇಳಿದ ಮಾತು ಹೃದಯ ಸ್ಪರ್ಶಿ ಆದರು. ನನ್ನ ಆಯುಷ್ಯವರೆಗೂ ನಾನು ಸೇವೆಯನ್ನು ಮಾಡ್ತೇನೆ ಆ ಭಾವನೆ ಏನದಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಅದರಿಂದಾಗಿ ಈ ಸಂಸ್ಥೆ ಈಗ 4ನೇ ಶಾಖೆಯನ್ನು ಹೊಂದ್ತಾ ಇದೆ. ಮುಂದೂ ಕೂಡ ಇದು ಬೆಳಿಬಹುದು, ಬೆಳೀತದೆ, ಸಂಶಯ ಇಲ್ಲ. ಆದರೆ ಈ ಸಂಸ್ಥೆಯ ಧ್ಯೇಯೋದ್ದೇಶ ಎಂದು ಕೂಡ ಅವರು ಹೇಳಿದರು. ಇದರಲ್ಲಿ ನಮ್ಮ ಲಾಭ ಏನು ಬೇಕಾಗಿರಲಿಲ್ಲ, ನಾವು ಗಳಿಸ್ಬೇಕಂತ ಮಾಡಲಿಲ್ಲ, ಈ ಭಾಗದ ರೈತರಿಗೆ ಸಹಾಯ ಆಗಲಿ ಅಂತ. ಯಾಕಂದ್ರೆ ನಮ್ಮ ದೇಶನೇ ಕೃಷಿ ಪ್ರಧಾನ ದೇಶ. ಈಗ ಉಳಿದ ಜಗತ್ತಿನಲ್ಲಿ ಅನೇಕ ದೇಶಗಳಿದಾವೆ. ಅಮೇರಿಕ ಇದೆ, ರಷ್ಯಾ ಇದೆ, ಬಹಳಷ್ಟು ದೇಶಗಳಿದಾವೆ. ಹೌದಾ? ಅವೆಲ್ಲವೂ ಯಾಂತ್ರೀಕರಣದಲ್ಲಿ ಮುಂದುವರೆದಿದ್ದಾವೆ. ಔದ್ಯಮಿಕ ಕ್ಷೇತ್ರದಲ್ಲಿ ನಾವು ಕೂಡ ಈಗ ಬೆಳೀತಾ ಛಾಪುಗಾಲಿಡ್ತೇವೆ. ಈಗ ನಿನ್ನೆ ಪತ್ರಿಕೆಯಲ್ಲಿ ನೋಡಿದ್ರೆ ನಮ್ಮ ದೇಶದಲ್ಲಿ 200 ಜನ ಶತಕೋಟಿ ವೀರರಿದ್ದಾರೆ. ಇದೇನು ಬಡ ದೇಶ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 200 ಜನ ಶತಕೋಟಿ, ಇನ್ನು ಕಡಿಮೆ ಅದು ಲೆಕ್ಕಕ್ಕೆ ಸಿಕ್ಕಿದೆ. ಲೆಕ್ಕಕ್ಕೆ ಸಿಕ್ಕಾರದವ್ರು ಜನ ನನಗೆ ಗೊತ್ತಿಲ್ಲ, ಅವರು ಶತಕೋಟಿ ವೀರರು ಇದ್ದಾರೆ. ಅದು ನಾವು ಅವ್ರ ಮುಂದೆ ಹೇಳ್ತೀನಿ, ಅವ್ರು ಹೇಳ್ಕೊಂಡಿಲ್ಲ ಅಷ್ಟೇ. ಅದು ಅವ್ರ ದೊಡ್ಡ ಗುಣ. ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಸಂಪತ್ತಿಗೆ ಕೊರತೆ ದುಡಿಯುವಿಗಾಗಬೇಕಾಗಿ ಸದ್ಬಳಕೆ ಆಗಿ ಯುವ ಜನತೆ ಇಡೀ ಜಗತ್ತಿನಲ್ಲೇ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯುವಕರ ಸಂಖ್ಯೆ ಎಲ್ಲಿ ಇಲ್ಲ. ಅವರು ದುಡಿಬೇಕು. ಅವರು ದುಡಿದರೆ ಈ ದೇಶ ದೊಡ್ಡದಾಗಿ ಯುವಕರ ಕೈಯಲ್ಲಿ ನಾವು ದುಡಿಮೆಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾಗಿ ಅದು ಈ ಸಂಸ್ಥೆ ಮಾಡ್ತಾ ಇದೆ. ಯುವಕರಿಗೆ ಸಾಲ ಕೊಡ್ತಾ ಇದೆ, ರೈತರಿಗೆ ಸಾಲ ಕೊಡ್ತಾ ಇದೆ, ಶೈಕ್ಷಣಿಕ ಸಾಲ ಇದೆ. ಈ ರೀತಿ ಎಲ್ಲ ದೃಷ್ಟಿಯಿಂದ ಒಂದು ಸಮಾಜ ಸೇವೆ ಸಂಸ್ಥೆ ಇದೆ. ಇದು ಹೀಗೆ ಬೆಳಿಬೇಕು. ಇದರಿಂದ ನಮ್ಮ ರೈತರಿಗೂ ಸಹಾಯ ಆಗ್ತದೆ, युवकरिಗೂ सहाय ಆಗ್ತದೆ, ಎಲ್ಲರಿಗೂ सहाय. आमदार गणेश हुक्केरी बोलताना संस्थेमार्फत 28 कोटी कर्ज व 32 कोटी भांडवल असून 85 लाख रुपयांचा नफा झाला आहे असे सांगून संस्थेच्या प्रगतीवर समाधान व्यक्त केले. ಒಂದು ಶಬ್ದ ಕೊಟ್ಟಿದ್ರು. ನಿಜವಾಗೂ ಇಂಥವ್ರು ಸಿಗೋದು ಬಹಳ ಕಷ್ಟ ಐತಿ. ಮತ್ತು ಮುಂದಿನ ದಿನಮಾನದಾಗ ಇಂಥವ್ರು ಇದ್ರೆ ನಮ್ಮ ಸಂಘ ಚಲೋ ನಡೀತದೆ ಅಂತ ಈ ಸಂದರ್ಭದಲ್ಲಿ ನಾ ಹೇಳಿ ಬೆಳೆಸ್ತೀನಿ. ಇವತ್ತ ಈ 3ನೇ ಶಾಖಾ ಇವತ್ತ ಮ್ಯಾನೇಜರ್ ಹೇಳಾಕತ್ತಾರೆ 32 ಕೋಟಿ ರೂಪಾಯಿ ಇವತ್ತ ಡಿಪಾಸಿಟ್ ಐತಿ, 28 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ವು, 85 ಲಕ್ಷ ರೂಪಾಯಿ ಲಾಭ ಆಗೈತಿ. ನಿಜವಾಗೂ ನೋಡಿದ್ರೆ ನೀವು ಸಂಘದ ಇವತ್ತ ಹೇಳಾಕತ್ತೀರಿ 13% ಬಡ್ಡಿ ನಾವು ಇಲ್ಲಿ ಕೊಡಾಕತ್ತೀವಿ. ಡಿಪಾಸಿಟ್ ಇಟ್ಟವ್ರಿಗೆ ಸುಮಾರು 10.5% ಬಡ್ಡಿ ಕೊಡ್ತೀರಿ. 8.5 ಡಿಪಾಸಿಟ್ ಕೊಡ್ತಾ ಇದ್ದೀರಿ. ಅಂದ್ರೆ ಇಷ್ಟೆಲ್ಲ ನೋಡಿದ್ರೆ ಸಂಘ ಯಾವ ರೀತಿ ಒಂದು 85 ಲಕ್ಷ ರೂಪಾಯಿ ಪ್ರಾಫಿಟ್ ಆಗ್ಬೇಕಾದ್ರೂ ಕೂಡ ಸಂಘ ಬಹಳ ಒಳ್ಳೆ ರೀತಿ ನಡೀತಾ ಇದೆ ಅಂತ ನಾ ಬಯಸ್ತೀನಿ. ಮುಂದಿನ ದಿನಮಾನದಲ್ಲಿ ಇವತ್ತು 3ನೇ ಶಾಖೆ ಇಲ್ಲ, ನಾಳೆ ಚಿಕ್ಕೋಡಿ ಆಗಲಿ ಈ ಭಾಗದಾಗ ಮತ್ತೆ ನೀವು ಎಲ್ಲೆಲ್ಲ ಆಗ್ತೈತಿ ಅಲ್ಲಿ ದಯವಿಟ್ಟು ಶಾಖೆಯನ್ನು ತೆಗಿಬೇಕಂತ ನನ್ನೊಂದು ಅಭಿಪ್ರಾಯ ಐತಿ. ಯಾಕಂದ್ರೆ ಸಂಘ ಇವತ್ತು ನೋಡಕತ್ತೀವಿ ಈ ಭಾಗದಾಗ. ನಾವು ಆಗಲಿ ಕಾಕ ಹೇಳುವಾಗ ಶಾಸಕರು ಪ್ರಕಾಶ್ ಅವ್ರ ಬಗ್ಗೆ ಹೇಳಿದ್ರು. ನಿಜವಾಗೂ ಈ ಭಾಗದಾಗ ಪ್ರಕಾಶ್ ಮತ್ತು ನಾವು ಅಂದ್ರೆ ಈ ಭಾಗದಾಗ ಬರೀ ಕಮರ್ಷಿಯಲ್ ಇಲ್ಲ, ಒಂದು ಕುಟುಂಬ ಸದಸ್ಯರು ತಿಳ್ಕೊಂಡ ರೈತರಿಗೆ ಒಂದು ಗಂಗಾ ಕಲ್ಯಾಣ ಯೋಜನೆ ಆಗಲಿ, ಉದ್ಯೋಗ ಆಗಲಿ. ಯಾಕಂದ್ರೆ ನಾ ಈಗ ಚಿಕ್ಕೋಡಿ ಹೂವಾಗ ನೋಡಾಕತ್ತೀನಿ ಒಂದು ಸಂದರ್ಭದಾಗ ಮಹಾರಾಷ್ಟ್ರದಿಂದ ಇಲ್ಲಿ ಟೈಲ್ಸ್ ಅಂಗಡಿ ಹಾಕಿ ಇಲ್ಲಿ ಉದ್ಯೋಗ ಮಾಡಕತ್ತಾರ. ಅಂದ್ರೆ ಇಲ್ಲಿಂದ ಮುಧೋಳ, ಬಾಗಲಕೋಟ, ಬಿಜಾಪುರ ಅಲ್ಲಿ ಮಟ್ಟ ಇವತ್ತು ಈ ಎಕ್ಸಂಬ ಊರದಿಂದ ಇವತ್ತು ಉದ್ಯೋಗ ಮಾಡುವಂಥದ್ದು ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಯಾಕಂದ್ರೆ ಈ ಭಾಗದಾಗ ನಾವು ಪ್ರಕಾಶನ ಏನು ನೀರಾವರಿ ಮಾಡಿದೆವು, ನಮ್ಮಿಂದ ಯಾರಿಗೂ ಯಾವ ಸಂಘ ಸಂಸ್ಥೆ ಆಗಲಿ, ವ್ಯಾಪಾರಸ್ಥ ಆಗಲಿ ಯಾರಿಗೂ ಕೂಡ ನಮ್ಮಿಂದ ಯಾವಾಗೂ ಅನಾನುಕೂಲ ಆಗಿಲ್ಲ.
ಆ ಸಂದರ್ಭದಲ್ಲಿ ನೀವು ಎಲ್ಲ ಸಮಾಜದವ್ರು ಕೂಡಿದಿರಿ. ಮೊನ್ನೆ ಸದಲ್ಗ ಬಂದಾಗ ನಾ ಎಲ್ಲ ನಿಮ್ಮ ಕಮಿಟಿ ಸದಸ್ಯರಿಗೂ ಹೇಳಿನಿ, ಕಾಕ ಏನಂದ್ರೆ ಗುರುಗಳದ ನೀವು ದೇವಸ್ಥಾನ ಕಟ್ಟಾಕತ್ತೀರಿ. ಮೊನ್ನೆ ನನಗೂ ಕೇಳಿದ್ರು ಅಲ್ಲಿ 25 ಲಕ್ಷ ರೂಪಾಯಿ ಕೊಡ್ರಿ. ನಾ 25 ಇಲ್ಲ, ದೇವಸ್ಥಾನಕ್ಕೆ 50 ಲಕ್ಷ ರೂಪಾಯಿ ಕೊಡ್ತೀವಿ. ಖರೆ ಗುರುಗಳ ನೇತೃತ್ವದಾಗ ನಾ ಒಂದು ಮಾತು ಹೇಳಿದ್ವಿ ಸರ್, ಸಮಾಜದವ್ರು ಇಷ್ಟೆಲ್ಲ ನೀವು ಪ್ರಬಲದಿರಿ, ನಿಮ್ಮ ಮಧ್ಯಪ್ರದೇಶ ಉತ್ತರ ಪ್ರದೇಶದಿಂದ ಇಷ್ಟೆಲ್ಲ ಬಾಂಬೆದಿಂದ ಇಷ್ಟೆಲ್ಲ ನಿಮ್ಮ ಸಮಾಜದವ್ರು ನಿಮ್ಗೆ ಸಹಕಾರ ಕೊಡ್ತಾರೋ, ನಾಮಪತ್ರ ಪ್ರಕಾಶನ ಕೂಡಿ ನಮ್ಮ ಗ್ರಾಂಟ್ದಾಗ 5 ಕೋಟಿ ರೂಪಾಯಿ निम्न ಕೊಡುವಂಥದ್ದು ಒಂದು व्यवस्था. यावेळी अध्यक्ष मल्लप्पा तवनके व अन्य मान्यवर आपले मनोगत व्यक्त केले. या समारंभात संचालक अशोक उगारे, संजय पाटील, रमेश माने, अशोक बाजके, पायगौडा पाटील, दत्तात्रय तेलसंग, महावीर उदगावे, महादेव जिनाई, श्रीमती लता पाटील, साधना भजनी, मनीषा करंगाळे, मुख्य कार्यनिर्वाहक VS नकाते, एकक्षमवा शाखेचे सल्ला समिती सदस्य अजित केस्ते, रवींद्र माने, माणिक वडगावे, विद्याधर सातवर, रणजित पवार, निखिल खोत यांच्यासह ग्रामस्थ व सभासद मोठ्या संख्येने उपस्थित होते. कार्यक्रमाचे सूत्रसंचालन व आभार माणिकचंद्र आणि मांडले.